ನಟ ಗಣೇಶ್ ಮತ್ತು ಶಿಲ್ಪಾ ಮದುವೆಯಾಗಿ 18 ವರ್ಷಗಳಾಗಿದೆ. ಈ 18 ವರ್ಷದ ಸಂಸಾರದ ಜರ್ನಿಯಲ್ಲಿ ಇಬ್ರು ಕೂಡ ಖುಷಿಯಾಗಿದ್ದಾರೆ. ತಮ್ಮ ಇಬ್ಬರ ಮಕ್ಕಳ ಜೊತೆಗೆ ಆರಾಮಾಗಿ ಲೈಫ್ ಅನ್ನ ನಡೆಸ್ತಾ ಇದ್ದಾರೆ ಶಿಲ್ಪಾ ಮತ್ತೆ ಗಣೇಶ್. ಸೊ ಇವರಿಬ್ರು ಬರೀ ಫ್ಯಾಮಿಲಿ ಅಷ್ಟೇ ಅಲ್ಲ, ಸಿನಿಮಾಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಸೊ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಹೊಸ ಹೊಸ ಸಿನಿಮಾದ ಮೂಲಕ ಕಮ್ ಬ್ಯಾಕ್ ಮಾಡ್ತಾ ಇದ್ರೆ, ಹೊಸ ಹೊಸ ಸಿನಿಮಾಗಳನ್ನ ಕೊಡೋದ್ರ ಮೂಲಕ ಶಿಲ್ಪಾ ಗಣೇಶ್ ಅವರು ಕೂಡ ಪ್ರೊಡಕ್ಷನ್ ನಲ್ಲಿ ಬ್ಯುಸಿ ಆಗೋಗಿದ್ದಾರೆ. ಗಾಳಿಪಟ ಸಿನಿಮಾ ಬಿಡುಗಡೆ ಬೆನ್ನಲ್ಲೇ ಗಡಿಬಿಡಿಯಲ್ಲಿ ಮದ್ವೆ ಆಗೋಗಿದ್ರು ಗಣೇಶ್ ಅವರು. ಕೇವಲ 4-5 ಜನ ಆಪ್ತರ ಸಮ್ಮುಖದಲ್ಲೇ ನಟ ಗಣೇಶ್, ಶಿಲ್ಪಾ ಅವರ ಕೊರಳಿಗೆ ತಾಳಿಯನ್ನ ಕಟ್ಟಿದ್ರು. ತಮ್ಮ ಲವ್ ಸ್ಟೋರಿ ಮತ್ತೆ ದಿಢೀರ್ ಅಂತ ಆದಂತಹ ಮದುವೆ ಬಗ್ಗೆ ವೀಕೆಂಡ್ ವಿತ್ ರಮೇಶ್ ಶೋನಲ್ಲಿ ವಿವರವಾಗಿ ಮಾತಾಡಿದ್ರು. ಇನ್ನು ಇತ್ತೀಚೆಗಷ್ಟೇ ತುಳು ಭಾಷೆಯಲ್ಲಿ ಕೊಟ್ಟಂತಹ ಸಂದರ್ಶನ ಒಂದರಲ್ಲಿ ಶಿಲ್ಪಾ ಗಣೇಶ್ ಅವರು ಮಾತಾಡಿದ್ರು. ಸೊ ಆ ಸಂದರ್ಶನದಲ್ಲಿ ಅವರು ಮದ್ವೆ ದಿನಗಳ ಬಗ್ಗೆ ಮಾತಾಡಿದ್ರು. ಅವತ್ತು ನಡೆದಂತಹ ಒಂದಿಷ್ಟು ಅನಾಹುತಗಳ ಬಗ್ಗೆ ಕೂಡ ಮಾತಾಡಿದ್ರು. ಅಷ್ಟೇ ಅಲ್ಲ, ಡಾನ್ ಒಬ್ರು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ತಲೆಗೆ ಗನ್ನಿಟ್ಟು ಶಿಲ್ಪಾ ಅವ್ರನ್ನ ಮದ್ವೆ ಮಾಡ್ಸಿದ್ರು ಅನ್ನುವಂತಹ ವಿಚಾರ ತುಂಬಾನೇ ವೈರಲ್ ಆಗೋಗಿತ್ತು ಆಗ. ಸೊ 18 ವರ್ಷಗಳ ಹಿಂದೆ ಈ ವಿಚಾರ ಏನ್ ವೈರಲ್ ಆಗಿದ್ದಲ್ಲ, ಇದ್ರ ಬಗ್ಗೆ ಕೂಡ ಓಪನ್ ಆಗಿ ಮಾತಾಡಿದ್ರು ಶಿಲ್ಪಾ ಗಣೇಶ್ ಅವರು. ಅದ್ರದ್ದು ಒಂದು ವಿಡಿಯೋ ನಮ್ಮ ದಿ ಸ್ಪೆಷಲ್ ಕನ್ನಡದಲ್ಲಿದೆ, ನೀವು ಕೂಡ ಹೋಗಿ ನೋಡಿ. ಇನ್ನು ಶಿಲ್ಪಾ ಅವ್ರನ್ನ ಪ್ರೀತಿಸಿ ಮದ್ವೆ ಆಗಿದ್ರು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಸೊ ಇವರ ಒಂದು ಜನಪ್ರಿಯತೆ, ಹೀರೋ ಆಗಿ ಇವ್ರು ಕೊಟ್ಟಂತಹ ಒಂದಷ್ಟು ಸಿನಿಮಾಗಳಿಂದ ಇವ್ರಿಗೆ ಲೇಡಿ ಫ್ಯಾನ್ಸ್‌ಗಳು, ಮಹಿಳಾ ಫ್ಯಾನ್ಸ್‌ಗಳು ಜಾಸ್ತಿ ಇದ್ರಲ್ಲ. ಸೊ ಇವರ ಜನಪ್ರಿಯತೆನೇ ಎಲ್ಲೋ ಒಂದು ಕಡೆ ಬದುಕಿಗೆ ಮುಳುವಾಗುತ್ತೆ ಅಂತ ಗೊತ್ತಾದಾಗ, ಆ ಸಿನಿಮಾಗಳನ್ನೇ ಬಿಟ್ಟು ಬಿಡೋದಕ್ಕೆ ರೆಡಿ ಆಗಿದ್ರಂತೆ ಗಣೇಶ್ ಅವರು. ಸೊ ಇದನ್ನ ಸ್ವತಃ ಗೋಲ್ಡನ್ ಸ್ಟಾರ್ ಗಣೇಶ್ ಅವರೇ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಅವ್ರು ಏನ್ ಹೇಳ್ಕೊಂಡಿದ್ದಾರೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಇನ್ನು ಗಣೇಶ್ ಅವರಿಗೆ ಶಿಲ್ಪಾ ಅವರ ಪರಿಚಯ ಹೇಗಾಯ್ತು ಅಂತ ನೋಡೋದಾದ್ರೆ, ಮುಂಗಾರು ಮಳೆ ಸಿನಿಮಾ ರಿಲೀಸ್‌ಗೂ ಮುನ್ನ ಕಾಮನ್ ಫ್ರೆಂಡ್ಸ್ ಮೂಲಕ ಗಣೇಶ್ ಮತ್ತೆ ಶಿಲ್ಪಾ ಅವರ ಪರಿಚಯ ಆಗತ್ತೆ. ಸೊ ಮೊದಲಿಗೆ ಗಣೇಶ್ ಅವರೇ ಹಾಯ್ ದಿಸ್ ಈಸ್ ಕಾಮಿಡಿ ಟೈಮ್ ಗಣೇಶ್ ಅಂತ ಹೇಳಿ ಶಿಲ್ಪಾ ಅವರಿಗೆ ಮೆಸೇಜ್ ಅನ್ನ ಮಾಡಿದ್ರಂತೆ. ಆಗ ಗೋಲ್ಡನ್ ಸ್ಟಾರ್ ಗಣೇಶ್ ಆಗೋದಕ್ಕೂ ಮುಂಚೆ ಗಣೇಶ್ ಅವರು ಕಾಮಿಡಿ ಟೈಮ್ ಗಣೇಶ್ ಅಂತ ಹೇಳಿ ತುಂಬಾನೇ ಜನಪ್ರಿಯತೆಯನ್ನ ಗಳಿಸಿದ್ರು. ಸೊ ಒಂದಷ್ಟು ಮನೆಯ ಮಗನಾಗಿನೇ ಬೆಳೆದು ಬಿಟ್ಟಿದ್ರು ಗಣೇಶ್ ಅವರು. ಸೊ ಮೆಸೇಜ್ ಅನ್ನ ನೋಡಿದಂತಹ ಶಿಲ್ಪಾ ಅವರು ಯಾವುದೇ ರೀತಿಯಿಂದನೂ ರಿಪ್ಲೈ ಮಾಡಿರ್ಲಿಲ್ಲ. ಅದಾದ ನಂತರ ಇಬ್ರು ಮಧ್ಯೆ ಕೂಡ ಈ ಮೆಸೇಜ್ ಮಾಡೋದು, ಫೋನ್ ಮಾಡೋದು ಸೊ ನಡೀತಾ ಇರುತ್ತೆ. ಅದಾದ ನಂತರ ಇವರ ಸ್ನೇಹ ಪ್ರೀತಿಗೆ ತಿರುಗುತ್ತೆ. 2 ತಿಂಗಳು ಆದ ನಂತರ ಸ್ವತಃ ಗಣೇಶ್ ಅವರೇ ಪ್ರಪೋಸ್ ಅನ್ನ ಮಾಡ್ತಾರೆ. ಸೊ ಮುಂಗಾರು ಮಳೆ ಸಿನಿಮಾದ ಬಳಿಕ ಮದ್ವೆ ಆಗ್ಬೇಕು ಅಂತ ಹೇಳಿ ಅದೇ ರೀತಿ ಕೂಡ ಇವರು ಪ್ಲಾನ್ ನ ಮಾಡ್ತಾರೆ, ಮದ್ವೆ ಕೂಡ ಆಗ್ತಾರೆ. ಸಿನಿಮಾ ನಟನಿಗೆ ಮಗಳನ್ನ ಕೊಡೋದಿಲ್ಲ ಅಂತ ಹೇಳಿ ಶಿಲ್ಪಾ ಅವರ ತಾಯಿ ಹೇಳಿದ್ರಂತೆ. ಆದ್ರೆ ಗಣೇಶ್ ಅವರೇ ಬಂದು ಮಾತಾಡಿ ಒಪ್ಸಿರ್ತಾರೆ. ಮದ್ವೆ ಆಗ್ಲೇಬೇಕು ಅಂತ ನಿರ್ಧಾರ ಮಾಡಿದಾಗ ತಮ್ಮದೇ ಗ್ಯಾಂಗ್‌ನಲ್ಲಿ ಇದ್ದಂತಹ 4-5 ಜನರಿಗೆ ಮಾತ್ರ ಫೋನ್ ಮಾಡಿ ಸಂಜೆ ಮದ್ವೆ ಆಗ್ತಾ ಇದ್ದೀನಿ ಅಂತ ಹೇಳಿ ಗಣೇಶ್ ಅವರು ಹೇಳ್ಕೊಂಡಿದ್ರು ಅಷ್ಟೇ. ಯಾಕಂದ್ರೆ ಇದೇ ವಿಚಾರವನ್ನೇ ಶಿಲ್ಪಾ ಅವರು ಕೂಡ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು. ಮದ್ವೆ ಅನ್ನೋದು ಪ್ರೈವೇಟ್ ಮ್ಯಾಟರ್. ಅದನ್ನ ಎಲ್ಲಾರ್ಗೂ ಹೇಳ್ಬೇಕು ಅಂತ ನಮ್ಗ್ ಅನ್ಸ್ಲಿಲ್ಲ. ಸೊ ಆಸ್ ಅ ಸೆಲೆಬ್ರಿಟಿ ಅವ್ರಿಗೂ ಕೂಡ ಎಲ್ಲರನ್ನೂ ಕರಿಬೇಕು, ಮಾಡ್ಬೇಕು, ಎಲ್ಲರ ಮುಂದೆನೂ ಕೂಡ ಜೋರಾಗಿ ಮದ್ವೆ ಆಗ್ಬೇಕು ಅಂತ ಅವ್ರಿಗೂ ಕೂಡ ಅನ್ಸಿರ್ಲಿಲ್ಲ. ಹಾಗಾಗಿ ನಾವು ಮದ್ವೆಗೆ ಯಾರನ್ನೂ ಕೂಡ ಅಷ್ಟಾಗಿ ಇನ್ವೈಟ್ ಕೂಡ ಮಾಡಿರ್ಲಿಲ್ಲ. ನಮಗ್ ನಾವು ಮಾತಾಡ್ಕೊಂಡು ಫ್ಯಾಮಿಲಿ ಅಷ್ಟೇ ಇದ್ವಿ ಅಂತ ಸಂದರ್ಶನದಲ್ಲಿ ಶಿಲ್ಪಾ ಅವ್ರು ಕೂಡ ಮಾತಾಡಿದ್ರು. ಸೊ ಇದೆಲ್ಲ ಆದ ನಂತರ ಮದ್ವೆ ಆದ ನಂತರ ಒಂದಿಷ್ಟು ನಡೆದಂತಹ ಅನಾಹುತಗಳು ಎಲ್ಲರಿಗೂ ಗೊತ್ತೇ ಇದೆ. ಸೊ ಪೀಕ್ ಟೈಮಲ್ಲಿದ್ರು ಮುಂಗಾರು ಮಳೆ ನಂತರ ಗಣೇಶ್ ಅವರು. ಸೊ ಗಣೇಶ್ ಅವರು ಎಷ್ಟು ಮಟ್ಟಿಗೆ ಆ ಮುಂಗಾರು ಮಳೆ ಸಿನಿಮಾದಿಂದ ಫೇಮಸ್ ಆಗೋದ್ರು ಅಂತಂದ್ರೆ, ಕನ್ನಡ ಸಿನಿಮಾ ರಂಗದಲ್ಲಿ ಮುಂಗಾರು ಮಳೆ ಅನ್ನೋದು ಹೊಸ ಅಲೆಯನ್ನೇ ಸೃಷ್ಟಿ ಮಾಡಿದ್ರೆ, ಗಣೇಶ್ ಅವರ ಬಾಳಲ್ಲಿ ಹೊಸದೊಂದು ಚಾರ್ಮ್‌ನೇ ತಂದು ಕೊಟ್ಬಿಟ್ಟು ಬೇರೆ ಒಂದು ಲೆವೆಲ್‌ಗೆ ಹೋದ್ರು ಗಣೇಶ್ ಅವರು. ಸೊ ಅವರ ಪಾಪ್ಯುಲರ್ ಕೂಡ ಜಾಸ್ತಿ ಆಯ್ತು. ಅವರಿಗೆ ಫೀಮೇಲ್ ಫ್ಯಾನ್ಸ್ ಕೂಡ ಜಾಸ್ತಿ ಆದ್ರು. ಇನ್ನು ಕಾಲೇಜ್ ಹುಡುಗಿಯರಂತೂ ಕೇಳೋದೇ ಬೇಡ. ಕಾಲೇಜ್ ಹುಡುಗಿಯರ ಪಾಲಿಗೆ ಗಣೇಶ್ ಅಂತೂ ಹಾರ್ಟ್ ಫೇವರೇಟ್ ಅಂತಾನೆ ಹೇಳ್ಬೋದು. ಹಾರ್ಟ್ ಫೇವರೇಟ್ ಅಂತಾನೆ ಹೇಳ್ಬೋದು ನಿಜವಾಗ್ಲು. ಸೊ ಗಣೇಶ್ ಅವರ ಸಿನಿಮಾ ಬರ್ತಿದೆ ಅಂದ್ರೆ ಸಾಕು, ಹೋಗಿ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾಗಳನ್ನೆಲ್ಲ ನೋಡಕ್ಕೆ ಶುರು ಮಾಡ್ಬಿಟ್ಟಿದ್ರು. ಅಷ್ಟೊಂದು ಇಷ್ಟ ಪಡ್ತಾ ಇದ್ರು. ಸೊ ಇದ್ದಕ್ಕಿದ್ದಂಗೆ ಮದ್ವೆ ಆಗೋದ್ರು ಗಣೇಶ್ ಅವರು ಅಂತ ತಿಳಿದಿದ ತಕ್ಷಣನೇ 4-5 ಜನ ಹುಡುಗಿಯರು ಸಹ ಸೂಸೈಡ್ ಅನ್ನ ಮಾಡ್ಕೊಂಡಿದ್ರು, ಆತ್ಮಹತ್ಯೆಗೆ ಶರಣಾಗೋಗಿದ್ರು. ಅದಾದ ನಂತರ ಒಂದಿಷ್ಟು ಮೀಡಿಯಾಗಳಲ್ಲಿ ಏನೇನೋ ಸುದ್ದಿ ಕೂಡ ಬರಕ್ಕೆ ಶುರು ಆಗುತ್ತೆ. ಅದನ್ನ ನೋಡಿ ನಿಜಕ್ಕೂ ಕೂಡ ನಮ್ಗೆ ಶಾಕ್ ಜೊತೆಗೆ ಬೇಸರ ಆಯ್ತು ಅಂತ ಹೇಳ್ಕೊಂಡಿದ್ದಾರೆ ಗಣೇಶ್ ಅವರು. ಇನ್ನು ಇಷ್ಟೊಂದು ನನ್ನ ಜನಪ್ರಿಯತೆಯನ್ನ ಇಷ್ಟಪಟ್ಟ ಹುಡುಗಿಗೆ ಇಷ್ಟೊಂದು ನೋವು ಕೊಡ್ತಾ ಇದೆಯಾ ಅಂತ ಅನ್ಸೋದಕ್ಕೆ ಶುರು ಆಗೋಯ್ತು. ಏನೇ ಹೆಸರು ಮಾಡಿರ್ಬೋದು, ನಾನು ಏನೇ ಜನಪ್ರಿಯತೆಯನ್ನ ಗಳಿಸಿರ್ಬೋದು, ಆದ್ರೆ ನಾನು ಇಷ್ಟಪಟ್ಟಂತಹ ಹುಡುಗಿಗೆ ಈ ತರ ನೋವು, ಈ ಸೋಷಿಯಲ್ ಮೀಡಿಯಾಗಳು ಅವಾಗ ಅಷ್ಟು ಸೋಷಿಯಲ್ ಮೀಡಿಯಾಗಳು ಅಷ್ಟೊಂದು ಆಕ್ಟಿವ್ ಇರ್ಲಿಲ್ಲ.
ಮಾಧ್ಯಮಗಳಲ್ಲೇನೆ ಏನೇನೋ ಸುದ್ದಿ ಬರೋದಕ್ಕೆ ಶುರು ಆಗಿತ್ತಲ್ಲ. ಸೊ ಅದನ್ನ ನೋಡಿ ಶಿಲ್ಪಾ ಅವರು ತುಂಬಾನೇ ರೋಸಿ ಹೋಗಿದ್ರಂತೆ. ತುಂಬಾನೇ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರಂತೆ. ಸೊ ನನ್ನ ಖ್ಯಾತಿನೇ ನನ್ನ ಹುಡುಗಿಗೆ ನೋವನ್ನ ಕೊಡುತ್ತೆ ಅನ್ನೋದಾದ್ರೆ, ನಾನು ಅದನ್ನೆಲ್ಲ ಬಿಟ್ಟೇ ಬಿಡ್ತೀನಿ. ನನ್ನ ಖ್ಯಾತಿನೂ ಬೇಡ, ಏನು ಬೇಡ. ನಾನು ಸಿನಿಮಾದಲ್ಲಿ ನಟಿಸೋದನ್ನೇ ಬಿಟ್ಬಿಡ್ತೀನಿ ಅಂತ ಗಣೇಶ್ ಅವರು ಹೇಳಿದ್ರಂತೆ. ನಮ್ಮಿಂದ ಯಾರಿಗಾದ್ರೂ ತೊಂದ್ರೆ ಆಗತ್ತೆ ಅಂತಂದ್ರೆ, ಆ ತೊಂದರೆಯಿಂದ ದೂರ ಇರ್ಬೇಕು. ಹಾಗಾಗಿ ಸಿನಿಮಾನೇ ಬಿಡೋದಕ್ಕೆ ನಾನು ಮುಂದಾಗಿದ್ದೆ. ಅದಾದ ನಂತರ ಮದ್ವೆ ಆಯ್ತು. ಸೊ ನಿಧಾನವಾಗಿ ಎಲ್ಲ ಕೂಡ ಸರಿ ಹೋಗ್ತಾ ಬಂತು. ಇವತ್ತಿಗೂ ನಾನು ಏನಾದ್ರೂ ಆಗಿದ್ದೀನಿ ಅಥವಾ ಹೀಗಿದ್ದೀನಿ ಅಂತಂದ್ರೆ, ಅದಕ್ಕೆಲ್ಲ ಶಿಲ್ಪಾ ಅವರೇ ಕಾರಣ ಅಂತ ಗಣೇಶ್ ಅವರು ಹೇಳ್ಕೊಂಡಿದ್ದಾರೆ. ಮುಂಗಾರು ಮಳೆ, ಗಾಳಿಪಟ, ಚೆಲುವಿನ ಚಿತ್ತಾರ, ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಂತಹ ಗಣೇಶ್ ಅವರು ಗೋಲ್ಡನ್ ಸ್ಟಾರ್ ಅನ್ನುವಂತಹ ಪಟ್ಟವನ್ನ ಅಲಂಕರಿಸ್ತಾರೆ. ಸೊ ಅದಾದ ನಂತರ ಕೂಡ ಚಿತ್ರರಂಗದಲ್ಲಿ ಸಾಕಷ್ಟು ಏಳುಬೀಳುಗಳನ್ನ ನೋಡ್ತಾರೆ. ಸೊ ಎಲ್ಲವನ್ನೂ ಮೀರಿ ಇವತ್ತಿಗೂ ಕೂಡ ಅವರು ಸ್ಟಾರ್ ನಟನಾಗಿನೇ ಮುಂದುವರ್ತಾ ಇದ್ದಾರೆ. ಸೋತಾಗಲೆಲ್ಲ ಮತ್ತೆ ಮತ್ತೆ ಎದ್ದು ಬಂದಿದ್ದಾರೆ. ಚಮಕ್ ಕೂಡ ಅವರಿಗೊಂದು ಒಳ್ಳೆ ಇಮೇಜ್ ಅನ್ನ ತಂದುಕೊಡ್ತು. ಇನ್ನು ಕೃಷ್ಣ ಪ್ರಣಯ ಸಖಿ ಚಿತ್ರದ ಮೂಲಕ ಅವರು ಭರ್ಜರಿಯಾಗಿ ಕಂಬ್ಯಾಕ್ ಕೂಡ ಮಾಡಿದ್ರು. ಇನ್ನು ಅಪ್‌ಕಮಿಂಗ್ ಮೂವಿ ಆಗಿ ಬೃಂದಾ ವಿಹಾರಿ ಕೂಡ ಅವರ ಕೈಯಲ್ಲಿದೆ ಪ್ರಾಜೆಕ್ಟು. ಅದಾದ ನಂತರ ಇವರು ರಮೇಶ್ ಅರವಿಂದ್ ಅವರ ಜೊತೆ ಕೂಡ ಸ್ಕ್ರೀನ್ ಅನ್ನ ಸದ್ಯ ಯೋರ್ ಸಿನ್ಸಿಯರ್ಲಿ ರಾಮ್ ಅನ್ನುವಂತಹ ಚಿತ್ರಕ್ಕೆ ರಮೇಶ್ ಅರವಿಂದ್ ಸರ್ ಜೊತೆ ಅವರು ಕೂಡ ಬಣ್ಣವನ್ನ ಹಚ್ತಾ ಇದ್ದಾರೆ. ಸಾಕಷ್ಟು ಹೊಸ ಕಥೆಗಳನ್ನ ಕೇಳ್ತಾ ಇದ್ದಾರೆ. ಇನ್ನು ಇವರ ಒಂದು ಮದ್ವೆ ಆನಿವರ್ಸರಿ ಬಗ್ಗೆ ಅಥವಾ ಸಾರಿ ಮದ್ವೆ ಆಗಿದ್ರ ಬಗ್ಗೆ ಎಲ್ಲ ಕೂಡ ಮಾತಾಡಿದ್ರು. ಡಾನ್ ವಿಚಾರವಾಗಿ ಹೇಳ್ಬೇಕು ಅಂತಂದ್ರೆ ಯಾವ ಡಾನ್ ಕೂಡ ಇವ್ರನ್ನ ಹೆದರಿಸಿರ್ಲಿಲ್ಲ. ಅದು ಸುಮ್ನೆ ಸುಮ್ನೆ ಹಬ್ಬಿದಂತಹ ಸುದ್ದಿ ಅಷ್ಟೇನೆ. ಯಾವ ಡಾನ್ ಕೂಡ ಹೆದರಿಸಿರ್ಲಿಲ್ಲ. ಆ ಡಾನ್ ಏನಾದ್ರು ಆ ರೀತಿಯಾಗಿ ಹೆದರಿಸಿದಿದ್ರೆ 18 ವರ್ಷ ನಾವು ಇಷ್ಟೊಂದು ಚೆನ್ನಾಗಿ ಸಂಸಾರ ಮಾಡೋದಕ್ಕೆ ಸಾಧ್ಯನೇ ಇರ್ಲಿಲ್ಲ ಅಂತ ಹೇಳಿ ಶಿಲ್ಪಾ ಗಣೇಶ್ ಅವರು ಆ ಒಂದು ಡಾನ್ ವಿಚಾರಕ್ಕೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಹಾಗೆ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.